ಹಾಯ್ ನಮಸ್ತೆ, ಆಹಾರ ಬುತ್ತಿಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನೋಡಿ ನಾನು ಹಸಿಮೆಣಸಿಕಾಯ್ದು ಚಟ್ನಿ ಮಾಡಿದ್ದೀನಿ. ತುಂಬ ಚೆನ್ನಾಗಿರುತ್ತೆ, ತುಂಬ ಟೇಸ್ಟ್ ಸಖತ್ತಾಗಿರುತ್ತೆ. ಇದು ಉಪ್ಸಾರು ಖಾರ ಅಂತೇಳಿ ಹಸಿಮೆಣಸಿಕಾಯ್ದಾದರೂ ಮಾಡ್ಕೋಬೋದು, ಕೆಂಪು ಮೆಣಸಿಕಾಯ್ದಾದರೂ ಮಾಡ್ಕೋಬೋದು. ಇವತ್ತಿನ ವಿಡಿಯೋದಲ್ಲಿ ನಾನು ಖಾರ ಇಲ್ಲದ ಮೆಣಸಿಕಾಯಿ ತೊಗೊಂಡ್ಬಿಟ್ಟು ಈ ಸಿಂಪಲಾಗಿ ಚಟ್ನಿ ಮಾಡಿದ್ದೀನಿ. ಇದನ್ನು ಹೇಗೆ ಮಾಡೋದಂತ ನೋಡ್ಕೊಂಬರೋಣ ಬನ್ನಿ. ಚಟ್ನಿ ಹೇಗೆ ಮಾಡೋದಂತ ನೋಡೋಣ. ನೋಡಿ, ಈ ಥರ ಖಾರ ಇಲ್ಲದ ಮೆಣಸಿನ್ಕಾಯಿ ತೊಗೊಂಡ್ಬಿಟ್ಟು ಹಸಿ ಚಟ್ನಿ ನಾವು ಮಾಡ್ಕೋಬೋದು, ತುಂಬ ಚೆನ್ನಾಗಿರುತ್ತೆ. ಇವಾಗ ಇದನ್ನು ಹೇಗೆ ಮಾಡೋದಂತ ನೋಡ್ಕೊಂಬರೋಣ. ಇವೆರಡು ಲಿಂಬೆಹಣ್ಣು ತೊಗೊಂಡು ನಾವು ನೀಟಾಗಿ ಇದನ್ನು ಕಟ್ ಮಾಡಿ ರಸ ತಗೊಳ್ಳೋಣ. ಇದನ್ನಿದ್ರೆ ನಾನು ತೊಳೆದು ಇಟ್ಕೊಂಡಿದ್ದೀನಿ, ಚೆನ್ನಾಗಿ ಹುರ್ಕೊಳ್ಳೋಣ. ನೋಡಿ, ಒಂದು ಅಗಲವಾಗಿರೋದು ಬಾಂಡೆ ಇಟ್ಕೊಂಡ್ಬಿಟ್ಟು ನಾವು 2 ರಿಂದ 3 ಸ್ಪೂನ್ ಆಗೋಷ್ಟು ನಾವು ಎಣ್ಣೆ ಹಾಕ್ಕೊಳ್ಳೋಣ. ಎಣ್ಣೆ ಸ್ವಲ್ಪ ಕಾಯೋವರೆಗೂ ನಾವು ಜೀರಿಗೆ ತಗೊಳ್ಳೋಣ. ನೋಡಿ, ಸ್ವಲ್ಪ 1 ಸ್ಪೂನ್ ಆಗೋಷ್ಟು ನಾನು ಜೀರಿಗೆ ಹಾಕ್ಕೊತಾ ಇದ್ದೀನಿ. ಜೀರಿಗೆ ಹಾಕಿದ ನಂತರ ನಾನು ಏನು ಹಸಿಮೆಣ್ಸಿಕಾಯಿ ತೊಗೊಂಡಿದ್ದೆ, ಖಾರ ಇರಬಾರ್ದು, ಆ ಥರ ಹಸಿಮೆಣ್ಸಿಕಾಯಿ ನೀವು ತೊಗೋಬೇಕು. ತೊಗೊಂಡ್ಬಿಟ್ಟು ಇದನ್ನು ನೀಟಾಗಿ ನಾನು ಇದ್ರಾಗೆ ಹುರ್ಕೊತೀನಿ. ನೋಡಿ, ಈ ಥರ ಸ್ವಲ್ಪ ಎಣ್ಣೆಯಲ್ಲಿ ನಾವು ಫ್ರೈ ಮಾಡ್ಕೋಬೇಕು. ಈ ಥರ ಎಣ್ಣೆಲಿ ಫ್ರೈ ಮಾಡೋದ್ರಿಂದ ತುಂಬ ಟೇಸ್ಟ್ ಕೊಡುತ್ತೆ. ಇದು ಜ್ವರ, ಕೆಮ್ಮು, ನೆಗಡಿ ಬಂದವರೆಲ್ಲ ಈ ಥರದ್ದೊಂದು ಚೆನ್ನಾಗಿ ಮಾಡ್ಕೊಂಡು ತಿನ್ಬೋದು ನೀವು. ಈ ಬಾಯೆಲ್ಲ ಕೆಟ್ಟೋಗಿತ್ತಪ್ಪ ಅನ್ನುವಾಗ ಇದನ್ನು ನಾವು ಈಗ ಮಾಡಿಕೊಂಡು ತಿನ್ಬೋದು. ನೋಡಿ, ಒಂದು ಹಿಡಿಯಷ್ಟು ನಾನು ಕರಿಬೇವು ಸೊಪ್ಪು ಹಾಕ್ತಾಯಿದ್ದೀನಿ. ಕರಿಬೇವು ಸೊಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಇದನ್ನು ನಾವು ಹುರ್ಕೊಳ್ಳೋಣ. ನೋಡಿ ಎಷ್ಟು ಚೆನ್ನಾಗಿ ಫ್ರೈ ಆಗಿದೆ ಅಂತ. ಕರಿಬೇವು ಸೊಪ್ಪು ಮಾತ್ರ ಎಲ್ಲ ಗರಿ ಆಗಬೇಕು, ಅಷ್ಟು ಚೆನ್ನಾಗಿ ನೀವು ಹುರ್ಕೋಬೇಕು. ಇವಾಗ ನಾನು ಒಂದು ಗೆಡ್ಡೆ ಬೆಳ್ಳುಳ್ಳಿ ತೊಗೊಂಡಿದ್ದೆ, ಬೆಳ್ಳುಳ್ಳಿನ ಹಾಕ್ತಾಯಿದ್ದೀನಿ. ಬೆಳ್ಳುಳ್ಳಿ ಹಾಕಿ 1 ನಿಮಿಷ ಬಿಟ್ಟು ನಾವು ಇದನ್ನು ಸ್ವಲ್ಪ ತಣ್ಣಗಾಕೋಣ. ತಣ್ಣಗಾದ ನಂತರ ಇದನ್ನು ನಾವು ರುಬ್ಬಿಟ್ಟು ಚಟ್ನಿ ಮಾಡಿ ನಿಮಗೆ ತೋರಿಸ್ತೀನಿ. ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ, ಇದು ಸೂಪರಾಗಿರುತ್ತೆ. ಮಾಡಿಬಿಟ್ಟು 1 ವಾರಗಟ್ಟಲೆ ನೀವು ಇಟ್ಕೊಂಡು ತಿನ್ಬೋದು. ಫ್ರಿಜ್ಜಲ್ಲಾದರೂ ಇಟ್ಕೋಬೋದು, ಹೊರಗಡೆ ಆದರೂ ಇಟ್ಕೋಬೋದು, ಅಷ್ಟು ಚೆನ್ನಾಗಿರುತ್ತೆ. ಇದು ಏನೂ ಕೆಡೋದೇ ಇಲ್ಲ. ನೀವು ರೊಟ್ಟಿಗೆ, ಅನ್ನಕ್ಕೆ, ನೀವು ಚಪಾತಿ ಎಲ್ಲದಕ್ಕೂ ಹಚ್ಕೊಂಡು ತಿನ್ಬೋದು. ಖಾರನೇ ಇರೋದಿಲ್ಲ ಈ ಹಸಿಮೆಣಸಿಕಾಯಿ, ತುಂಬ ಚೆನ್ನಾಗಿ ಟೇಸ್ಟ್ ಇರುತ್ತೆ. ಇವಾಗ ನಾವು ಗ್ಯಾಸ್ ಆಫ್ ಮಾಡೋಣ. 1 ನಿಮಿಷ ಇದನ್ನು ಆರಕ್ಕೆ ಬಿಡೋಣ. ಆರಕ್ಕೆ ಬಿಟ್ಟ ನಂತರ ಇದನ್ನು ನನಗೆ ಚಟ್ನಿ ರುಬ್ಬಿ ತೋರಿಸ್ತೆ. ನೋಡಿ, ತಣ್ಣಗಾಗಿದೆ. ಇವಾಗ ನಾನು ಜಾರಿಗೆ ಹಾಕ್ತಾಯಿದ್ದೀನಿ. ನೋಡಿ, ಇವಾಗ ನಾನು ಎಲ್ಲ ಹುರಿದಿರೋದು ಚೆನ್ನಾಗಿ ನಾನು ಹಾಕ್ಕೊಂಡಿದ್ದೀನಿ. ಇವಾಗ ನಾನು ಅರ್ಧ ಈರುಳ್ಳಿ ನೀವು ಕಟ್ ಮಾಡ್ಕೋಬೇಕು. ನೋಡಿ, ಅರ್ಧ ಹಸಿ ಈರುಳ್ಳಿ ನೀವು ಇದರಲ್ಲಿ ಹಾಕ್ಕೋಬೇಕು. ಇವಾಗ ಸ್ವಲ್ಪ ನಾವು ಬೆಲ್ಲ ಹಾಕ್ಕೊಳ್ಳೋಣ. ನೋಡಿ, ರುಚಿಗೆ ತಕ್ಕಷ್ಟು ಸ್ವಲ್ಪ ಅರ್ಧ ಸ್ಪೂನಷ್ಟು ನಾನು ಉಪ್ಪು ಹಾಕ್ಕೊತಾ ಇದ್ದೀನಿ. ಏನು ನಿಂಬೆಹಣ್ಣೆ ನಾವು ರೆಡಿ ಮಾಡಿ ರಸ ಇಟ್ಕೊಂಡಿರ್ತೀವಲ್ಲ, ಇದನ್ನೇ ನಾವು ಇದಕ್ಕೆ ಹಾಕಬೇಕು, ಬೇರೆ ಇನ್ನೇನು ಹಾಕೋಂಗಿಲ್ಲ. ಎಷ್ಟು ಬೇಕು ಹುಳಿ ನೋಡ್ಕೊಂಬಿಟ್ಟು ನೀವು ಇದನ್ನು ಹಾಕೋಣ. ಇವಾಗ ನಾವು ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳೋಣ ಸ್ವಲ್ಪ. ನೋಡಿ, ಹಾಕಿಬಿಟ್ಟು ಇವಾಗ ನಾನು ರುಬ್ಕೊಂಬರ್ತೀನಿ, ಬನ್ನಿ. ನೋಡಿ, ರುಬ್ಬಿರೋದಾಯಿತು. ಇದು ಹಸಿ ಖಾರನೇ ಅಂತ ಅನಿಸೋದೇ ಇಲ್ಲ. ಯಾವಾಗ ನೋಡಿ ಉಪ್ಸಾರು ಖಾರ ಅಂತಾರಲ್ವ, ಉಪ್ಸಾರು ಖಾರ ಕೆಂಪು ಖಾರ ಆದರೂ ಮಾಡ್ಬೋದು, ಹಸಿ ಖಾರ ಆದರೂ ಮಾಡ್ಬೋದು. ಇಲ್ಲ ಅಂದ್ರೆ ನಾವು ಮನೇಲಿ ರೊಟ್ಟಿ ಚಪಾತಿ ತಿನ್ನುವಾಗ ಈ ಥರದ್ದೊಂದು ಖಾರ ಮಾಡ್ಕೊಂಡು ತಿನ್ಬೋದು. ಸಣ್ಣ ಮೆಣಸಿನ್ಕಾಯ್ದು ಒಟ್ಟು ಮಾಡೋಕ್ಕೆ ಹೋಗಬೇಡಿ ನೀವು. ಸ್ವಲ್ಪ ಖಾರ ಇಲ್ಲ ಮೆಣಸಿನ್ಕಾಯಿ ತೊಗೊಂಬಂದು ಉದ್ದಕ್ಕಿರ್ತಾವಲ್ಲ, ಆ ಥರ ತಂದುಬಿಟ್ಟು ನೀವು ಈ ಥರ ಚಟ್ನಿನೂ ಮಾಡ್ಕೊಬೋದು. ಇವಾಗ ಇದಕ್ಕೆ ನೀವು ಒಗ್ಗರಣೆ ಆದರೂ ಹಾಕ್ಕೋಬೋದು, ಒಗ್ಗರಣೆ ಹಾಕದೇ ಇರ್ಬೋದು. ಇದಕ್ಕೆ ನಾನು ಇವಾಗ ಒಂದು ಚಿಕ್ಕದಾಗೆ ಒಗ್ಗರಣೆ ಹಾಕ್ಕೊತೀನಿ. ಈ ಖಾರ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ. ತರಿಯಾಗಿ ರುಬ್ಬಬೇಕು, ತುಂಬ ನುಣ್ಣಗೂ ರುಬ್ಬಕ್ಕೆ ಹೋಗ್ಬಾರ್ದು. ಇವಾಗ ಇದಕ್ಕೊಂದು ಒಗ್ಗರಣೆ ಹಾಕೋಣ, ಬನ್ನಿ. ನಾನು ಚಿಕ್ಕದಾಗಿ ಒಗ್ಗರಣೆ ಹಾಕ್ಕೊಂಬಂದಿನಿ. ಒಗ್ಗರಣೆ ಹಾಕಿಲ್ಲ ಅಂದರೂ ನಡೆಯುತ್ತೆ, ನೀವು ಒಗ್ಗರಣೆ ಹಾಕಲೇಬೇಕಂತ ಏನಿಲ್ಲ. ನಾನು ಸುಮ್ಮನೆ ಮಕ್ಕಳೆಲ್ಲ ದೋಸೆಗೆ ಅದಕ್ಕೆ ನೀವು ಹಾಕ್ಕೊಡ್ತೀರಿ ಅಂತೇಳಿ ನಾನೊಂದು ಒಗ್ಗರಣೆ ಹಾಕಿದ್ದೀನಿ. ತುಂಬ ಚೆನ್ನಾಗಿರುತ್ತೆ ಈ ಒಗ್ಗರಣೆ ಮಾತ್ರ. ಹಾಕ್ಕೊಂಡು ತಿಂದು ನೋಡಿ ನೀವು, ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ. ನೋಡಿ, ಈ ಥರ ಒಗ್ಗರಣೆ ಹಾಕಿಬಿಟ್ಟು ನಾವು ಚೆನ್ನಾಗಿ ಮಿಕ್ಸ್ ಮಾಡಿ, ನೀವು ಈ ಥರ ಗಾಜಿನ ಬಾಟ್ಲಾಗಿರ್ಬೋದು ಅದರಲ್ಲೇ ಇಟ್ಟರೆ ಮಾತ್ರ ಸೂಪರ್ ಮಸ್ತ್ ಟೇಸ್ಟ್ ಇರುತ್ತೆ. ಒಂದು ಸತಿ ನೀವು ಮನೇಲಿ ಹಸಿಮೆಣ್ಸಿಕಾಯಿ ಇದ್ದರೆ ಒಂದು ಸತಿ ಟ್ರೈ ಮಾಡಿ ನೋಡಿ, ನೀವು ಹೇಗಾಗುತ್ತಂತ ನಿಮಗೆ ಗೊತ್ತಾಗುತ್ತೆ. ಈ ಹಸಿಮೆಣ್ಸಿಕಾಯಿ ಈರುಳ್ಳಿ ಹಾಕಿ ಚಟ್ನಿ ಮಾಡಿರೋದು ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ.